ವೆಲ್ಕಮ್ ಟು ಮಂಜು ಟೆಕ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನೀವೇನಾದರೂ ಗೂಗಲ್ ಕ್ರೋಮ್ನ ಯೂಸ್ ಮಾಡ್ತಾ ಇದ್ದರೆ ಒಂದು 2 ಸೆಟ್ಟಿಂಗ್ಸನ್ನು ಮಾಡಲೇಬೇಕಾಗುತ್ತೆ. ಅದು ಯಾಕೆ ಅಂತಂದರೆ ನೀವೇನಾದರೂ ಗೂಗಲ್ ಕ್ರೋಮ್ ಓಪನ್ ಮಾಡಿ ನೀವೇನಾದರೂ ಸರ್ಚ್ ಮಾಡ್ತಾ ಇದ್ದರೆ ವೆಬ್ಸೈಟ್ಸು ಯಾರಾದರೂ ಹ್ಯಾಕ್ ಮಾಡೋ ಚಾನ್ಸಸ್ ಇರ್ತವೆ, ನಿಮ್ಮ ಅಕೌಂಟ್ ಎಲ್ಲ ಖಾಲಿ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೀವು ಗೂಗಲ್ ಕ್ರೋಮ್ನ ಒಂದು 2 ಸೆಟ್ಟಿಂಗ್ಸ್ನ ಮಾಡಬೇಕಾಗುತ್ತೆ. ಅದು ಯಾವ 2 ಸೆಟ್ಟಿಂಗ್ಸು ಏನು ಅಂತ ಫುಲ್ ಡೀಟೇಲಾಗಿ ಹೇಳ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಫಸ್ಟ್ ನೀವು ಗೂಗಲ್ ಕ್ರೋಮ್ನ ಓಪನ್ ಮಾಡಿ. ಇದರಲ್ಲಿ ಮೇಲೆ ಕಾಣ್ತಾ ಇದೆಯಲ್ಲ 3 ಡಾಟ್, ಅದರಲ್ಲಿ ಹೋಗಿ ಇದರಲ್ಲಿ ಸೆಟ್ಟಿಂಗ್ಸಲ್ಲಿ ಹೋಗಿ ಇದರಲ್ಲಿ ಹೋದೆ ಗೂಗಲ್ ಸರ್ಚ್ ಇಂಜಿನ್ ಅಂತ ಇದೆ ನೋಡಿ, ಕೆಳಗಡೆ ಸರ್ಚ್ ಇಂಜಿನ್ ಮೇಲೆ ಕ್ಲಿಕ್ ಮಾಡಿದರೆ ಡಕ್ ಗೋ ಅಂತಿದೆಯಲ್ಲ, ಇದನ್ನು ಸೆಲೆಕ್ಟ್ ಮಾಡಿದರೆ ನೀವು ಏನೇ ಸರ್ಚ್ ಮಾಡಿದ್ರೂ ಇದರಲ್ಲಿ ಇದರಲ್ಲಿ ಯಾವುದೇ ಥರದ ಹಿಸ್ಟ್ರಿ ಅಂತ ಇರೋದಿಲ್ಲ, ಡಿಲೀಟ್ ಆಗ್ತವೆ. ನೀವು ಒಂದು ಸಾರಿ ಸರ್ಚ್ ಮಾಡಿ ಕ್ಲೋಸ್ ಮಾಡಿದರೆ ಇನ್ನೊಂದು ಸಾರಿ ಆ ಹಿಸ್ಟ್ರಿದಲ್ಲಿ ನಿಮಗೆ ಕಾಣಿಸೋದೇ ಇಲ್ಲ. ಒಂದು ಸಾರಿ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಇನ್ನೊಂದು ಸೆಟ್ಟಿಂಗ್ಸ್ ಏನಂದರೆ ಅದೇ 3 ಡಾಟಲ್ಲಿ ಹೋಗಿ ಸೆಟ್ಟಿಂಗ್ಸಲ್ಲಿ ಹೋಗಿ ಇದರಲ್ಲಿ ಕೆಳಗಡೆ ಬಂದರೆ ಪ್ರೈವಸಿ ಆ್ಯಂಡ್ ಸೆಕ್ಯೂರಿಟಿ ಅಂತಿದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇದರಲ್ಲಿ ನೋಡಿ ಸೇಫ್ ಬ್ರೌಸರ್ ಅಂತಿದೆಯಲ್ಲ, ಬ್ರೌಸಿಂಗ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಎನ್ಹಾನ್ಸ್ಡ್ ಪ್ರೊಟೆಕ್ಷನ್ ಅಂತ ಐತೆ. ಇದನ್ನು ಸೆಲೆಕ್ಟ್ ಮಾಡೋಕ್ಕಾಗುತ್ತೆ. ಇದು ಸೆಲೆಕ್ಟ್ ಮಾಡೋದ್ರಿಂದ ನಿಮ್ಮ ಬ್ರೌಸರು ಫಾಸ್ಟ್ ಆಗೋದಲ್ಲದೆ ನಿಮ್ಮ ಡೇಂಜರಸ್ ವೆಬ್ಸೈಟು ಏನೇ ಓಪನ್ ಮಾಡಿದ್ರೂ ನಿಮ್ಮ ಮೊಬೈಲ್ಗೆ ಯಾವುದೇ ಥರದ ಎಫೆಕ್ಟ್ ಆಗೋಲ್ಲ. ಯಾವುದೇ ಅನ್ವಾಂಟೆಡ್ ಎಕ್ಸ್ಟೆನ್ಷನ್ ಆಗಲಿ ಡೌನ್ಲೋಡ್ಸ್ ಮಾಡಿದ್ರೂ ಯಾವುದೇ ಥರದ ನಿಮ್ಮ ಮೊಬೈಲ್ಗೆ ಎಫೆಕ್ಟ್ ಆಗೋಲ್ಲ. ಇದನ್ನು ಆನ್ ಮಾಡೋಕ್ಕಾಗುತ್ತೆ. ಇದು ಯೂಸ್ಫುಲ್ ಆಗಿರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸೆಟ್ಟಿಂಗ್ಸ್ ಆಗಿರೋದಕ್ಕೋಸ್ಕರ ಈ ವಿಡಿಯೋನ ಎಲ್ಲರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತು ಈ ವಿಡಿಯೋಗೊಂದು ಲೈಕ್ ಮಾಡಿ. ಥ್ಯಾಂಕ್ ಯು.